JDSನ ಹಿರಿಯ ಶಾಸಕರಂತ ಬಾಲಕೃಷ್ಣ ಅವರ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೇಲೆ ಒಂದು ಭೂ ಒತ್ತುವರಿ ಆರೋಪ ಕೇಳಿಬಂದಿದೆ. ಬಿಡದಿಯಲ್ಲಿ ಅಕ್ರಮ ಒತ್ತುವರಿ ಮಾಡಲಾಗಿದೆ ಜಮೀನನ್ನು ಅಂತ ಹೇಳಿ ಇವತ್ತು ತೆರವು ಕಾರ್ಯಕ್ಕೆ ಕೂಡ ಮುಂದಾಗಿದ್ದಾರೆ. ಸಾಮಾನ್ಯವಾಗಿ ನಾವು ತಿಳಿದಿರುವಂಗೆ SIT ಎಲ್ಲೂ ಕೂಡ ಇದುವರೆಗೆ ಯಾವುದೇ ಒಂದು ಭೂಮಿನ ತೆರವುಗೊಳಿಸುವಂಥ ವಿಚಾರದಲ್ಲಿ ಮುಂದಾಗಿರಲಿಲ್ಲ. ಇದರ ಉದ್ದೇಶ ಏನು ಅನ್ನೋದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಇದು ದ್ವೇಷದ ಒಂದು ರಾಜಕಾರಣ ಅಂತ ಅನಿಸುತ್ತೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದರಲ್ಲಿ ಹಸ್ತಕ್ಷೇಪ ಇದೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಮಾನ್ಯ HD ಕುಮಾರಸ್ವಾಮಿಯವರು ಬಹುಶಃ ರಾಜಕೀಯಕ್ಕೆ ಬರತಕ್ಕಂಥದ್ದಕ್ಕೆ ಮುನ್ನ ಏನು ಫಿಲಮ್ ಡಿಸ್ಟ್ರಿಬ್ಯೂಟ್ರ್ ಆಗಿದ್ರು, ಚೆನ್ನಾಂಬಿಕಾ ಎಂಟರ್ಪ್ರೈಸಸ್ ಡಿಸ್ಟ್ರಿಬ್ಯೂಟ್ರ್ ಆಗಿದ್ದರು. ಅವತ್ತಿನ ಕಾಲದಲ್ಲಿ ದುಡಿಮೆ ಮಾಡಿ ಅಲ್ಲಿ ಲ್ಯಾಂಡ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಅದರಲ್ಲಿ ಎ ಕಾರ ಬಿ ಕಾರ ಬಂದನು ಕೂಡ ಪ್ರತಿ ಜಮೀನುಗಳಲ್ಲಿ ಕೂಡ ಇರ್ತದೆ. ಯಾವ ಆಧಾರದ ಮೇಲೆ ಹೋಗಿ ಅಲ್ಲಿ ಅಳತೆ ಮಾಡಿ ತೆರವುಗೊಳಿಸ್ತಕ್ಕಂಥ ಒಂದು ತೀರ್ಮಾನನ ಕೈಗೊಳ್ತಿದ್ದಾರೋ ಗೊತ್ತಿಲ್ಲ. ಅಭಿ, ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಅದು ಈಗಾಗಲೇ ಹೈಕೋರ್ಟು ವಗೈರೆ ಇಂಥದ್ರಲ್ಲಿ ಈಗಾಗಲೇ ಚರ್ಚೆಯಲ್ಲಿರೋದ್ರಿಂದ ಅದಕ್ಕೆ ಒಂದು ನ್ಯಾಯಸಮ್ಮತವಾದಂಥ ಒಂದು ತೀರ್ಮಾನ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಇದು ಅಂಥ ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರೇ ರಾಜಕಾರಣಕ್ಕೆ ಬಂದ ಮೇಲೆ ಭೂಮಿ ಖರೀದಿ ಮಾಡಿರೋದಲ್ಲ. ಹಿಂದೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಫಿಲಮ್ ಡಿಸ್ಟ್ರಿಬ್ಯೂಟ್ರನ್ನ ಅವರು ಯಶಸ್ವಿಯಾಗಿ ನಡೆಸ್ಕೊಂಬಂದಂಥ ಒಂದು ಸಂದರ್ಭ. ಇವತ್ತು ಒಳ್ಳೊಳ್ಳೆ ಚಿತ್ರಗಳನ್ನು ಕೂಡ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅಂದರೆ ಈಗ ದ್ವೇಷದ ರಾಜಕಾರಣವನ್ನು ಈಗ ಕುಮಾರಸ್ವಾಮಿ ಅವರ ಮೇಲೆ ಮಾಡಲಾಗ್ತಿದೆ ಅಂತೀರಾ ಹಾಗಾದರೆ? ಈಗ ಇದೊಂದು ರೀತಿ ಎಲ್ಲ ಕಡೆ ಅದೇ ಚರ್ಚೆ ಆಗ್ತಿರ್ತಕ್ಕಂಥದ್ದು. ದಿಢೀರ್ನೆಲ್ಲ ಹೋಗಿ ಒತ್ತಡ ಇದೆಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒತ್ತಡ ಇದೆ ಅನ್ನೋದೇ ಎಲ್ಲರೂ ಕೂಡ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದನ್ನು ಕೂಡಲೇ SIT ಇಂಥ ಒಂದು ವ್ಯವಸ್ಥೆಯಿಂದ ಹಿಂದೆ ಬರಬೇಕು ಅನ್ನೋದು ನಮ್ಮ ಒತ್ತಾಯ. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಒಂದು ದ್ವೇಷದ ರಾಜಕಾರಣ ಅಂತೀರಾ ಹಾಗಾದ್ರೆ ಕುಮಾರಸ್ವಾಮಿ ಅವರ ಮೇಲೆ? ಮೊದಲಿಂದನೂ ಕೂಡ ಕೇತಗಾನಹಳ್ಳಿ ಲ್ಯಾಂಡಿನ ವಿಚಾರದಲ್ಲಿ ಅವಾಗವಾಗ ಪ್ರಸ್ತಾಪಗಳನ್ನು ಮಾಡ್ತಾನೆ ಇದ್ದಾರೆ. ಅಲ್ಲಿ ಅವರೇನು ಕಮರ್ಷಿಯಲ್ ಆಗಿ ಅನ್ನೋದನ್ನು ಉಪಯೋಗಿಸ್ತಾ ಇಲ್ಲ. ಅಲ್ಲಿ ಒಳ್ಳೆ ಕೃಷಿ ಮಾಡ್ತಿದ್ದಾರೆ, ತೆಂಗು, ಅಡಿಕೆ, ಅಲ್ಲಿ ಹಸು ಫಾರಮ್ ಮಾಡುತ್ತಿದ್ದಾರೆ, ಮೇಕೆ ಫಾರಮ್ ಮಾಡ್ತಿದ್ದಾರೆ. ಅದನ್ನು ಸ್ವಂತವಾಗಿ ಒಬ್ಬ ರೈತನಾಗಿ ರೈತ ಹೇಗೆ ಬದುಕ್ಬೋದು ಅನ್ನೋದ್ರ ದೃಷ್ಟಿನಲ್ಲಿ ಕೇತಗಾನಹಳ್ಳಿ ಲ್ಯಾಂಡ್ನಲ್ಲಿ ಮನೆ ಕುಮಾರಸ್ವಾಮಿಯವರು ನಾಡಿನ ರೈತರಿಗೆ ಒಂದು ರೀತಿ ಸಂದೇಶ ಕೊಡ್ತಾ ಇದ್ದಾರೆ. ಅದರಿಂದ ಇಂಥ ಒಂದು ಬೆಳವಣಿಗೆಗಳು ಒಂದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ಶಾಸಕರಂತ ಬಾಲಕೃಷ್ಣ ಅವರ ಮಾತು. ಈ ರೀತಿಯಾದ ಒಂದು ದ್ವೇಷದ ರಾಜಕಾರಣ ಒಳ್ಳೆಯದಲ್ಲ, ಕಾನೂನಾತ್ಮಕವಾಗಿದೆ, ಅವೆಲ್ಲವೂ ಪ್ರಕ್ರಿಯೆಗಳಾಗಲಿ. ಕುಮಾರಸ್ವಾಮಿ ಅವರು ಹಿಂದೆನೇ ಇದೆ ಒಂದು ಜಮೀನನ್ನು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆನೇ ಜಮೀನನ್ನು ಖರೀದಿ ಮಾಡಿರುವಂಥದ್ದು. ಇದು ದ್ವೇಷದ ರಾಜಕಾರಣ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಂಜು ಜೊತೆ ಸುನಿಲ್, TV9 ಬೆಂಗಳೂರು.